ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ನಾವು ನೆನೆ ಗಾಡಿ ಬುಕ್ ಮಾಡಿ ಬಂದಿದ್ವಲ್ಲ, ಇವತ್ತು ತಗೊಳಕ್ ಹೋಗ್ತಾ ಇದ್ದೀವಿ, ಡೆಲಿವರಿ ತಗೊಳಕ್ಕೆ. ಸೊ ಫುಲ್ ಖುಷಿಯಾಗಿದ್ದೀನಿ. ಎಲ್ಲರೂ ರೆಡಿ ಆಗಿದ್ದೀವಿ. ಚಿರು ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾನೆ. ಚಿರು ಅವನಿಗೆ ಹೊಸ ಗಾಡಿ ಬರುತ್ತೆ, ಅವನ್ನ ಕರ್ಕೊಂಡು ಹೋಗಕ್ಕಲ್ವಾ ತಗೊಂತಾ ಇರೋದು, ಅದಕ್ಕೆ ಅವನಂತೂ ಫುಲ್ ಖುಷಿಯಾಗಿದ್ದಾನೆ. ಕಳ್ಳ ಅವನು. ಸೊ ತಗೊಳ್ಳೋಣ, ಹಾಗೆ ಪೂಜೆ ಎಲ್ಲ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಅಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ಬನ್ನಿ ಹೋಗಿ ಗಾಡಿ ಇಸ್ಕೊಳ್ಳೋಣ. ಮನೆಯಿಂದ ಹೊರಡಕ್ಕಿಂತ ಮುಂಚೆ ಇವಾಗ ಶ್ರಾವಣ ಶನಿವಾರ ನಡೀತಾ ಇದೆ ಅಲ್ಲ, ಸೊ ಇವತ್ತು 2ನೇ ವಾರ. ಮನೆಯಲ್ಲಿ ಪೂಜೆ ಎಲ್ಲ ಮಾಡಬೇಕಾಗಿತ್ತು, ಹಾಗಾಗಿ ಬೆಳಗ್ಗೆನೆ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯಲ್ಲಿ ಪೂಜೆ ಕೂಡ ಮಾಡಿದೆ. ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ, ಬೇಗ ಆಗತ್ತೆ ಆ್ಯಂಡ್ ಹೊರಡ್ಬೇಕಲ್ವಾ, ಟೈಮ್ ಬೇಡ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು. ಸೊ ಟಿಫನ್ ಎಲ್ಲ ತಿನ್ಕೊಂಡು ಪೂಜೆ ಎಲ್ಲ ಮಾಡಿ ಫೈನಲ್ ಆಗಿ ನಾವು ಗಾಡಿ ಬುಕ್ ಮಾಡಿದ್ವಲ್ಲ ಅಲ್ಲಿಗೆ ಬಂದ್ವಿ. ಅವರು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಕೂಡ ಹೇಳಿದ್ರು. ನೋಡೋಣ ಹೇಗಿದೆ, ಎಲ್ಲ ರೆಡಿ ಮಾಡಿದಾರಾ ಇಲ್ವಾ ಅಂತ ಹಸ್ಬೆಂಡ್ ಕೂಡ ಚೆಕ್ ಮಾಡ್ತಾ ಇದ್ರು. ಅಂಡ್ ನಾವು ಕೂಡ ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಅದೇನೋ ಒಂಥರ ಖುಷಿ, ಬಿಕಾಸ್ ತುಂಬಾ ವರ್ಷದ ಕನಸು. ಹಾಗಾಗಿ ಅಂಡ್ ಸೈನ್ ಎಲ್ಲ ಹಾಕ್ಬೇಕಾಗಿತ್ತಲ್ಲ ಡಾಕ್ಯುಮೆಂಟ್ಸಿಗೆ, ಸೈನ್ ಎಲ್ಲ ಹಾಕ್ತಾ ಇದ್ದೆ. ಏನೋ ಒಂಥರ ಖುಷಿ ಆಗ್ತಾ ಇತ್ತು ನನ್ಗಂತೂ. ನಂದು ಅಂತ ಒಂದು ಗಾಡಿ ತಗೊಳ್ಳೋದು ಎಷ್ಟು ವರ್ಷದ ಕನಸು ಅಂದ್ರೆ. ಅಂಡ್ ಹಸ್ಬೆಂಡು ಕೊಡ್ಸಕ್ಕೆ ರೆಡಿ ಇದ್ರು, ಬಟ್ ಅವರಿಗೆ ಸ್ವಲ್ಪ ಭಯ, ಹೇಗೆ ಓಡಿಸ್ತಾಳೋ ಏನೋ ಅಂತೆಲ್ಲ. ಸೊ ಹಾಗಾಗಿ ಅವರು ಸ್ವಲ್ಪ ಡಿಲೇ ಮಾಡ್ತಾ ಇದ್ರು, ಇವಾಗ ಬೇಡ ಅವಾಗ ಬೇಡ ಅಂತ ಹೇಳ್ಬಿಟ್ಟು. ಬಟ್ ಫೈನಲಿ ನನಗೆ ಅಂತ ಗಾಡಿ ತಗೊಂತಾ ಇದ್ದೀನಿ ಅಂತ ಫುಲ್ ಖುಷಿ ಆಗೋಯ್ತು. ಅಂಡ್ ಡಾಕ್ಯುಮೆಂಟಿಗೆಲ್ಲ ಸೈನ್ ಮಾಡಿಬಿಟ್ಟು ಅಮೌಂಟ್ ಎಲ್ಲ ಕೊಟ್ಟು ಫೈನಲ್ ಆಗಿ ನಾನು ಗಾಡಿ ಕೂಡ ತಗೊಂಡೆ. ಫುಲ್ ಖುಷಿ ಆಗಿದ್ದೀನಿ. ಸೊ ನೀವೆಲ್ಲರೂ ಇಷ್ಟಪಟ್ಟಂಗೆ ಅಂಡ್ ಎಲ್ಲ ತುಂಬಾ ಜನ ಬ್ಲ್ಯಾಕ್ ಕಲರ್ ಚೆನ್ನಾಗಿದೆ ಅಂತ ಹೇಳಿದ್ರು, ಅದೇ ಕೂಡ ತಗೊಂಡೆ ನಾನು. ಅಂಡ್ ನನಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಸೊ ಅವರು ಕೀ ಎಲ್ಲ ಕೊಟ್ಟರು, ಮತ್ತೆ ಫ್ಯಾಮಿಲಿ ಸಮೇತ ಕೀ ಎಲ್ಲ ಈಸ್ಕೊಂಡು ಆ್ಯಂಡ್ ಗಾಡಿ ಎಲ್ಲ ಚೆಕ್ ಮಾಡಿಬಿಟ್ಟು ಏನು ಫಿಟ್ ಮಾಡಿದ್ದಾರೆ ಏನೇನು ಅಂತೆಲ್ಲ ಚೆಕ್ ಮಾಡ್ತಾ ಇದ್ವಿ. ಆ್ಯಂಡ್ ಹಾರ್ನ್ ಮಾಡೋದು ಹೇಗೆ, ಮತ್ತು ಪೆಟ್ರೋಲ್ದು ಕ್ಯಾಪ್ ಓಪನ್ ಮಾಡೋದು ಹೇಗೆ, ಆ ಥರದ್ದೆಲ್ಲ ಕೆಲವೊಂದು ಎಲ್ಲ ಹೇಳಿ ಕೊಡ್ತಾ ಇದ್ರು ಅವರು. ಸೊ ಯಾವ ಕಡೆ ತಿರುಗಿಸ್ಬೇಕು, ರೈಟು ಲೆಫ್ಟು ಅಂತೆಲ್ಲ ಹೇಳ್ಬಿಟ್ಟು ನಾನು ಎಲ್ಲಾನು ಕೇಳಿಸ್ಕೊತಾ ಇದ್ದೆ. ಬಿಕಾಸ್ ಮನೆಗೆ ಹೋದ್ಮೇಲೆ ಮತ್ತೆ ನಮಗೆ ಗೊತ್ತಾಗ್ಬಾರ್ದಲ್ಲ. ನೋಡಿ ನನ್ನ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಆ್ಯಂಡ್ ಅದರಲ್ಲಂತೂ ಬ್ಲ್ಯಾಕ್ ಕಲರ್ ಸಿಕ್ಕಿದ್ದಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ತೊಗೊಂಡಿರೋದು ಜುಪಿಟರ್ 125 ಡಿಸ್ಕೋ, ಟಿ ವಿ ಎಸ್ದು. ಸಖತ್ತಾಗಿದೆ ನನಗಂತೂ. ಆ್ಯಂಡ್ ಓಡಿಸ್ಬೇಕಾದ್ರಂತೂ ತುಂಬ ಸ್ಮೂತಾಗಿತ್ತು. ಆ್ಯಂಡ್ ಇದು ಮೈಲೇಜು ಒಂದು 50 ಕಿಲೋಮೀಟರ್ ಪಕ್ಕ 50 ಕೊಡುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ನೋಡಬೇಕು. ಆ್ಯಂಡ್ ಕಂಪಲ್ಸರಿ 50 ಅಂತೂ ಕೊಟ್ಟೆ ಕೊಡುತ್ತೆ ಅಂತ ಹೇಳಿದ್ದಾನೆ. ಆ್ಯಂಡ್ ಸ್ಪೇಸ್ ಎಲ್ಲ ತುಂಬ ಇದೆ. ಅಂಡ್ ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಈಸ್ಕೊಂಡು ನಾವು ಫೈನಲ್ ಆಗಿ ಫಸ್ಟ್ ಪೂಜೆ ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ ಮುತ್ತಾಲಮ್ಮ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ. ಸೊ ನಾವು ಬರೋ ಟೈಮಲ್ಲಿ ದೇವ್ರು ಕೂಡ ಎತ್ಕೊಂಡು ಹೋಗ್ತಾ ಇದ್ರು ಅಲ್ಲಿನ ಊರ್ ಜನಗಳು. ಸೊ ಹಾಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆ್ಯಂಡ್ ಹಸ್ಬೆಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಬರ್ತೀನಿ ಹೂವಿನ ಹಾರ ಅಂತ ಹೋಗಿದ್ರ. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ನಾವು ಈ ಥರ ಆಲದ ಮರದ ಕೆಳಗಡೆ ಬೇರೆಲ್ಲ ಬಂದಿರುತ್ತಲ್ಲ, ಅದನ್ನ ಇಟ್ಕೊಂಡು ನೇತಾಡ್ತಾ ಇದ್ದಿದ್ದು ನೆನಪಾಯ್ತು. ಆ್ಯಂಡ್ ಚಿರು ಕೂಡ ಹಾಗೆ ಮಾಡ್ತಾ ಇದ್ದ. ಆ್ಯಂಡ್ ಅವ್ರಿಗೂ ಕೂಡ ಹೇಳ್ಕೊಡ್ತಾ ಇದ್ದೆ, ನಾನು ಈ ಥರ ಎಲ್ಲ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಅವನು ನಾನು ಮಾಡ್ತೀನಿ ಮಮ್ಮ ಅಂತ ಹೇಳಿ ಮಾಡ್ತಾ ಇದ್ದ. ಅದಾದ್ಮೇಲೆ ಪೂಜೆ ಸಾಮಾನೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಲ್ಲ, ಸೊ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ದೇವ್ರಿಗೆ ಕೊಡ್ತಾ ಇದ್ದೀವಿ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ. ನಂದು ಅಂತ ಒಂದು ಗಾಡಿ, ಯಪ್ಪ ಎಷ್ಟು ಜನದ ಕನಸು ಅನ್ಸತ್ತೆ. ನನಗೂ ಅಷ್ಟೇ ತುಂಬ ವರ್ಷದಿಂದ ನನ್ನ ಕನಸದು. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ನನಗೆ ಸೈಕಲ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ಯಾರು ಸೈಕಲ್ ನೋಡಿದ್ರು ತೊಗೊಂಡು ಓಡಿಸ್ಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ನನಗೆ ಅಂತ ಒಂದು ಸ್ವಂತದ ಸೈಕಲ್ ತೊಗೊಳಕ್ಕೆ ಆಗಿಲ್ಲ. ಅಮ್ಮಂಗೆ ಹತ್ರ ತುಂಬ ಕೇಳ್ತಾ ಇದ್ದೆ, ಬಟ್ ಆ ಟೈಮಲ್ಲಿ ಅವರಿಗೆ ಕೊಡಿಸೋ ಪರಿಸ್ಥಿತಿ ಇದ್ದಿದ್ದಿಲ್ಲ. ಅದರಲ್ಲೂ ನನಗೆ ಪಿಂಕ್ ಕಲರ್ ಬಾರ್ಬಿ ಸೈಕಲ್ ಬರೋದು, ಮುಂದೆ ಬ್ಯಾಸ್ಕೆಟ್ ಎಲ್ಲ ಇಟ್ಟು ಸೂಪರ್ ಆಗಿರೋದು. ಆ ಸೈಕಲ್ ಅಂದರೆ ಇವಾಗಲೂ ತುಂಬ ಹುಚ್ಚು, ಬಟ್ ಇವಾಗ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆ ಟೈಮಲ್ಲಂತೂ ಅದ್ರ ಮೇಲೆ ಒಂಥರ ಫುಲ್ ಕ್ರೇಜು ನನಗೆ ಸೈಕಲ್ ಅಂದರೆ. ಬಟ್ ಆ ಟೈಮಲ್ಲಿ ಅಮ್ಮಂಗೆ ಕೊಡ್ಸೋಕ್ಕಾಗಿಲ್ಲ. ಆ್ಯಂಡ್ ಇನ್ನೊಂದಂದರೆ ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಸೈಕಲ್ ಎಲ್ಲ ಕೊಡೋರು. ಬಟ್ ಕರೆಕ್ಟಾಗಿ 8ನೇ ಕ್ಲಾಸ್ ನಾವು ಹೋಗ್ಬೇಕಾದ್ರೆ ನನ್ನ ತಗೊಂಡೋಗಿ ಯಾವುದೋ ಒಂದು ಅಂದರೆ ಮಠದ ಸ್ಕೂಲ್ಗಳಿರುತ್ತಲ್ಲ ಅಲ್ಲಿಗೆ ಹಾಕ್ಬಿಟ್ರು, ಇಂಗ್ಲೀಷ್ ಮೀಡಿಯಮ್ಗೆ ಅಂತ ಹೇಳ್ಬಿಟ್ಟು. ಅಲ್ಲಿ ಸೈಕಲ್ ಎಲ್ಲ ಕೊಟ್ಟಿಲ್ಲ. ಅವಾಗೆಲ್ಲ ಹಾಸ್ಟೆಲಲ್ಲಿ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ಗಳ ಸೈಕಲ್ ಎಲ್ಲ ತೊಗೊಂಡು ಓಡಿಸಿದ್ದೀನಿ. ನನಗೆ ಸೈಕಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ನನ್ನ ಜೊತೆಗೆ ಒಬ್ಬ ಸ್ಟೂಡೆಂಟ್ ಅಂದರೆ ನನ್ನ ಫ್ರೆಂಡ್ ಒಬ್ಬ ಸೈಕಲ್ ಇಟ್ಕೊಂಡಿದ್ದ. ಅವನ ಸೈಕಲ್ ಅಂತೂ ಯಾವಾಗಲೂ ಅವನು ಮನೆಯಿಂದ ಬಂದಿದ ತಕ್ಷಣ ಒಂದು ಕಿತ್ಕೊಂಡು ನಾನೇ ಓಡಿಸ್ತಾ ಇದ್ದೆ. ಅಷ್ಟು ಹುಚ್ಚು ನನಗೆ ಸೈಕಲ್ ಅಂದರೆ. ಅವಾಗ ತೊಗೊಳಕ್ಕಾಗೇ ಇಲ್ಲ. ನನ್ನ ಲೈಫಲ್ಲಿ ಅದೊಂದು ಬೇಜಾರಿದೆ, ಅಯ್ಯೋ ನಾನು ಓದೋ ಟೈಮಲ್ಲಿ ಸೈಕಲ್ ತೊಗೊಳಕ್ಕಾಗಿಲ್ವಲ್ಲ ಅಂತ.
ಅಂಡ್ ನಿಮ್ಗೂ ಯಾರಿಗಾದ್ರೂ ಆ ಥರದ್ದು ಏನಾದ್ರೂ ತಗೊಳಕ್ಕಾಗದೆ ಬೇಜಾರಿದ್ಯಾ ಇನ್ನೂವರೆಗೂ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಆಮೇಲೆ ಇವಾಗ ತಗೊಂಡ್ ಬಂದು ನಿಲ್ಸಿ ಪೂಜೆ ಎಲ್ಲ ಮಾಡ್ಸಿದ್ದಾಯ್ತು. ನಮ್ ಜೊತೆನೆ ಇನ್ನೊಬ್ರದ್ದು ಕೂಡ ಇತ್ತು. ಅವರು ಕೂಡ ಪೂಜೆ ಮಾಡಿಸ್ತಾ ಇದ್ರು. ಅಂಡ್ ಸಖತ್ತಾಗಾಯ್ತು ಪೂಜೆ ಎಲ್ಲ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಗಾಡಿ ಓಡಿಸ್ತೀನೋ ಅಂತ ಹೇಳ್ಬಿಟ್ಟು. ಅಂಡ್ ಬುಜ್ಜಿ ಬೇಬಿ ಚಿರು ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಅವ್ರ ಪಾಡಿಗೆ ಅವರಲ್ಲ ಓಡಾಡ್ಕೊಂಡು ಏನೋ ಪೂಜೆ ಮಾಡ್ತಾ ಇದ್ದಾರೆ. ಅಮ್ಮ ಹೊಸ ಗಾಡಿ ತಗೊಂಡ್ಬಿಟ್ಟಿದ್ದಾಳೆ ಅಂತೆಲ್ಲ ಹೇಳ್ತಾನೆ ಇದ್ದ. ಅಂಡ್ ಚಿರು ಅಂತೂ ಅಮ್ಮ ಹೊಸ ಗಾಡಿ ಬಂತು ಫುಲ್ ಖುಷಿ ಅಲ್ಲ ನಿನಗೆ ಅಂತೆಲ್ಲ ಕೇಳ್ತಾ ಇದ್ದ. ನನಗೂ ಏನೋ ಒಂಥರ ಖುಷಿ ಆಗತ್ತೆ ಅಲ್ಲ, ನಮ್ದು ಅಂತ ಒಂದು ಸ್ವಂತ ಗಾಡಿ ಇದ್ರೆ ಎಷ್ಟೋ ವರ್ಷದ ಕನ್ಸಾಗಿತ್ತು. ಹಾಗಾಗಿ ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ ಹಸ್ಬೆಂಡು ಕೂಡ ಅದಕ್ಕೆ ದೃಷ್ಟಿ ತೆಗೆದ್ಬಿಟ್ಟು ಈಡ್ಗಾಯಿ ಎಲ್ಲ ಓಡಿದ್ರು. ಫುಲ್ ಚೂರ್ ಚೂರ್ ಆಗೋಯ್ತು. ಅದಾದ್ಮೇಲೆ ನಿಂಬೆಹಣ್ಣೆಲ್ಲ ಇಟ್ಟಿದ್ರು. ಗಾಡಿ ಓಡಿಸ್ಬೇಕಲ್ಲ, ಹಾಗಾಗಿ ನಿಂಬೆಹಣ್ಣೆಲ್ಲ ತುಳಿದ್ಬಿಟ್ಟು. ಸೊ ಫೈನಲ್ ಆಗಿ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ, ಗಾಡಿ ಕೊಡ್ತಾರೆ ಓಡ್ಸಕ್ಕೆ ಅಂದ್ಬಿಟ್ಟು. ಆಮೇಲೆ ಕೊಟ್ರು. ಸೊ ನಿಂಬೆಹಣ್ಣೆಲ್ಲ ಇಟ್ಬಿಟ್ಟು ರೈಟ್ ಸೈಡ್ ಒಂದ್ ದೇವಸ್ಥಾನ ಫುಲ್ ಒಂದ್ ರೌಂಡ್ ಹಾಕೊಂಡ್ ಬರ್ರಿ ಅಂತ ಹೇಳಿದ್ರ. ಹಾಗಾಗಿ ನಿಂಬೆಹಣ್ಣೆಲ್ಲ ತುಳಿದ್ಬಿಟ್ಟು ನಾನು ಕೂಡ ಹೋಗಿ ಒಂದ್ ರೌಂಡ್ ಹಾಕೊಂಡ್ ಬಂದೆ. ಫುಲ್ ನೆಮ್ಮದಿಯಿಂದ ಫುಲ್ ಖುಷಿಯಾಗಿ ಗಾಡಿ ತಗೊಂಡು ನೆಕ್ಸ್ಟ್ ಮನೆ ಕಡೆ ಹೊರಡೋಣ ಅಂತ ಹೋಗ್ತಾ ಇದ್ವಿ. ಆಮೇಲೆ ಸ್ವೀಟ್ ಎಲ್ಲ ತಗೋಬೇಕಾಗಿತ್ತಲ್ಲ, ಅದಕ್ಕೆ ಸ್ವೀಟ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬೇಕ್ರಿ ಕೂಡ ಹೊರಡ್ವಿ. ಬೇಕ್ರಿಯಲ್ಲಿ ಸ್ವೀಟು ಮತ್ತೆ ಸ್ವಲ್ಪ ತಿಂಡಿಗಳನ್ನೆಲ್ಲ ತಗೊಂಡ್ವಿ. ಚಿರು ಅಂತೂ ಹೋಗಿದ ತಕ್ಷಣ ಅಮ್ಮ ಟ್ರೀಟ್ ಏನು ಕೊಡ್ಸಲ್ವಾ, ಹೊಸ ಗಾಡಿ ತಗೊಂಡಿದ್ಯಾ ಅಂತೆಲ್ಲ ಕೇಳ್ತಾ ಇದ್ದ. ಅಂಡ್ ಇನ್ನೊಂದೇನಂದ್ರೆ ಚಿರು ದೇವಸ್ಥಾನದಲ್ಲಿ ತಪ್ಪಂತ ಬಿದ್ದೋಗ್ಬಿಟ್ಟ. ಹಾಗಾಗಿ ಅವ್ನ ಬಟ್ಟೆ ಎಲ್ಲ ಸ್ವಲ್ಪ ಗಲೀಜಾಗೋಗ್ಬಿಟ್ಟಿತ್ತು. ಆಮೇಲೆ ಕ್ಲೀನ್ ಮಾಡ್ಬಿಟ್ಟು ಹಾಕೊಂಡ್ ಬಂದ್ವಿ. ಆಮೇಲೆ ಮನೆಯವ್ರಿಗೆ ಕೊಡೋಕ್ಕೆ ಮತ್ತೆ ಅಕ್ಕಪಕ್ಕದವರಿಗೆಲ್ಲ ಕೊಡೋಕ್ಕೆ ಸ್ವೀಟ್ ಬೇಕು ಅಂತ ಹೇಳ್ಬಿಟ್ಟು ಸ್ವೀಟ್ ಕೂಡ ತಗೊಂಡ್ವಿ ನಾವು. ತುಂಬಾ ವೆರೈಟಿ ಇತ್ತು, ಬಟ್ ಅಲ್ಲಿ ಚೆನ್ನಾಗಿರೋದು ಒಂದು ನೋಡಿದ್ವಾ, ಅದನ್ನ ತಗೊಂಡು ಅಲ್ಲಿಂದ ಹಸ್ಬೆಂಡು ಪೆಟ್ರೋಲ್ ಬಂಕ್ ಕರ್ಕೊಂಡ್ ಬಂದ್ರು. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೋ ಅಂತ ಹೇಳ್ಬಿಟ್ರ. ನನಗಂತೂ ಫುಲ್ ಖುಷಿ ಆಯ್ತು. ಹಾಗಾಗಿ ನಾನು ಕೂಡ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು ಮನೆಗೆ ಬಂದು ನಿಲ್ಸಿದ್ವಿ. ಮನೆಗೆ ಬಂದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡ್ಬಿಟ್ಟು ಮೇಲ್ಗಡೆ ಗಿಡಗಳಿಗೆಲ್ಲ ನೀರ್ ಹಾಕ್ಬೇಕಾಗಿತ್ತು, ತುಂಬಾ ದಿನ ಆಗೋಗಿತ್ತು ಅಂತ ಹೋಗಿದ್ದೆ. ಅಂಡ್ ಗುಲಾಬಿ ಗಿಡದಲ್ಲಿ ಪರ್ಟಿಕ್ಯುಲರ್ ಆಗಿ ಗುಲಾಬಿ ಗಿಡದಲ್ಲೇನೆ ಈ ತರದ್ದೆಲ್ಲ ಚಿಕ್ಕ ಚಿಕ್ಕ ವೈಟ್ ಕಲರ್ ಹುಳ ಆಗೋಗ್ಬಿಟ್ಟಿದೆ, ಫಂಗಸ್ ತರದ್ದು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಾದ್ರೂ ನಿಮ್ ಮನೇಲಿ ಗಾರ್ಡನ್ ಇದ್ರೆ ಏನ್ ಮಾಡ್ತೀರಾ ಅಂತ ನನ್ಗೆ ಕಮೆಂಟ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ತುಂಬಾ ರೋಸ್ ಗಿಡಗಳೆಲ್ಲ ಅದರಿಂದಾನೇ ಹಾಳಾಗ್ತಾ ಇದೆ. ಹಾಗಾಗಿ ಅದಾದ್ಮೇಲೆ ಹೊಸದು ಸ್ಲಿಪ್ಪರ್ ಸ್ಟ್ಯಾಂಡ್, ಶೂ ಸ್ಟ್ಯಾಂಡ್ ಎಲ್ಲ ತಗೊಂಡ್ ಬಂದಿದ್ನ ಕಬೋರ್ಡು. ಅದನ್ನು ಕೂಡ ಅರೇಂಜ್ ಮಾಡ್ಬಿಟ್ಟು 4 ಶೆಲ್ಫ್ ಇತ್ತು. ಸೊ 4 ಜನಕ್ಕೂ ಒಂದೊಂದು ಅಂತ ಹೇಳ್ಬಿಟ್ಟು ಎಲ್ಲಾನು ಅರೇಂಜ್ ಮಾಡಿ ಇಟ್ಟಿದ್ದಾಯ್ತು. ಸ್ವಲ್ಪ ಪಕ್ಕದಲ್ಲಿ ಮ್ಯಾಟ್ಗಳೆಲ್ಲ ಇರುತ್ತಲ್ಲ, ಅದನ್ನು ಕೂಡ ಇಟ್ಟೆ. ಅದಾದ್ಮೇಲೆ ಬರ್ತಾ ರೋಡಲ್ಲಿ ದೊಡ್ಡಬಳ್ಳಾಪುರದಲ್ಲಿ 100 ರೂಪಾಯಿಗೆ 7 ಅಂತ ಹೇಳ್ಬಿಟ್ಟು ಜೋಳ ಎಲ್ಲ ಮಾರ್ತಾ ಇದ್ರು. ನಾಟಿ ಜೋಳ ತಗೊಂಡ್ ಬಂದಿದ್ದೆ. ಅದನ್ನು ಕೂಡ ಬೇಯಿಸ್ಕೊಂಡು ಸಂಜೆ ತಿನ್ನಕ್ ಚೆನ್ನಾಗಿರುತ್ತಲ್ಲ. ವೆದರ್ ಕೂಡ ಅಷ್ಟೇ ಸ್ವಲ್ಪ ಲೈಟ್ ಆಗಿ ಮಳೆ ಬರೋ ತರನೇ ಇತ್ತು. ಅದಾದ್ಮೇಲೆ ಬೇಯಿಸ್ಕೊಂಡು ಕುತ್ಕೊಂಡಿದ್ವಾ. ಬುಜ್ಜಿ ಬೇಬಿ ಅದನ್ನ ತಗೊಳಕ್ ಟ್ರೈ ಮಾಡ್ತಾ ಇದ್ರು, ಬಟ್ ಅದು ಬಿಸಿ ಇರೋದ್ರಿಂದ ಸುಮ್ನೆ ಕುತ್ಕೊಂಡಿದ್ದ. ಅದಾದ್ಮೇಲೆ ಗಾಡಿ ತಂದಿರೋ ಖುಷಿಗೆ ನೈಟ್ ಡಿನ್ನರ್ಗೆ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಹಸ್ಬೆಂಡ್ ಕೇಳ್ತಾ ಇದ್ರು. ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ಮೇಲೆ ಮಶ್ರೂಮ್ ಬಿರಿಯಾನಿ ಇಲ್ಲಾಂದ್ರೆ ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡ್ವಿ. ಮಶ್ರೂಮ್ ಸಿಕ್ಕಿಲ್ಲ, ಹಾಗಾಗಿ ಪನ್ನೀರ್ ಸಿಕ್ತು, ತಗೊಂಡ್ ಬಂದಿದ್ರು. ನಾನ್ ಮಾಡ್ತಾ ಇಲ್ಲ, ನಮ್ಮ ಹಸ್ಬೆಂಡ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ ಅವರಂತೂ. ನನ್ಗೆ ಯಾವಾಗ್ಲಾದ್ರೂ ಹುಷಾರಿಲ್ಲ ಅಂದ್ರೆ ಫುಲ್ ಜಾಲಿ, ಬಿಕಾಸ್ ಅವ್ರು ಅಡ್ಗೆ ಮಾಡ್ಕೊಡ್ತಾರಲ್ಲ ಅನ್ನೋದೇ ಖುಷಿ. ಇನ್ನೊಂದೇನಂದ್ರೆ ನಮ್ಮನೆ ಅಂದ್ರೆ ನಮ್ಮ ಅಡಿಗೆ ಮನೆ ತುಂಬಾ ಚಿಕ್ಕದ. ಬಟ್ ನನ್ ಮಕ್ಳು ಇಬ್ರುನು ಯಪ್ಪಾ ಸಂಧಿಯಲ್ಲಿ ಬಂದ್ಬಿಡ್ತಾರೆ. ನಮ್ಮಿಬ್ರು ನಿಂತ್ಕೊಳಕ್ಕೆ ಜಾಗ ಇರಲ್ಲ. ಬಟ್ ಅವ್ರು ಬಂದ್ಬಿಟ್ಟು ನಾನ್ ಕುತ್ಕೊಂತೀನಿ ಅಂತ ಒಬ್ರಾದ್ಮೇಲೆ ಒಬ್ರು ಹಠ ಮಾಡ್ತಾ ಇರ್ತಾರೆ. ಅಂಡ್ ಫೈನಲ್ ಆಗಿ ಏನೋ ಫ್ರೈ ಮಾಡ್ಕೊಟ್ಟಿದ್ರು. ಸ್ವಲ್ಪ ತಣ್ಣಗಾಗ್ಲಿ ಫ್ಯಾನ್ ಕೆಳಗಡೆ ಇಡು ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಬನ್ನ. ಆಮೇಲೆ ಚಿರುಗೆ ಸಾಂಗ್ ಹಾಕಿ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೂರಿಸ್ಬಿಟ್ಟು ನಾನ್ ಮಾತ್ರ ಬುಜ್ಜಿ ಬೇಬಿನ ಎತ್ಕೊಂಡ್ ಬಂದೆ. ಅವನ್ನ ಅಲ್ಲಿ ಕೂರಿಸ್ಬಿಟ್ಟು ಆಟ ಆಡ್ಸೋಣ ಅಂತ. ಇಲ್ಲಾಂದ್ರೆ ಇಬ್ರುನು ಒಂದೇ ಕಡೆ ಬಿಟ್ರೆ ಇಬ್ರು ಕಿತ್ತಾಡ್ತಾನೆ ಇರ್ತಾರೆ. ಅಳೋ ಸೌಂಡ್ ಬಿಟ್ರೆ ಬೇರೆ ಏನು ಕೇಳಲ್ಲ. ಅದಾದ್ಮೇಲೆ ಬುಜ್ಜಿ ಬೇಬಿಗೆ ಏನೇ ಮ್ಯೂಸಿಕ್ ಬಂದ್ರೂ ಅಷ್ಟೇ ಏನ್ ಚೆನ್ನಾಗಿ ಡ್ಯಾನ್ಸ್ ಆಡ್ತಾನೆ. ನಾನು ಇಲ್ಲಿ ಮಿಕ್ಸಿ ಗ್ರೈಂಡ್ ಮಾಡ್ತಾ ಇದ್ದೀನಿ, ಅದಕ್ಕೂ ಕೂಡ ಡ್ಯಾನ್ಸ್ ಆಡ್ತಾ ಇರ್ತಾನೆ. ಚೆನ್ನಾಗಿರುತ್ತೆ. ಅವನಿಗೆ ಡ್ಯಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರಲ್ಲೂ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಅನ್ನಿಸ್ತಾ ಇತ್ತು ಡ್ಯಾನ್ಸ್ ಆಡ್ಬೇಕು ಅಂತ. ನೀವು ನೋಡಿರ್ತೀರಾ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಡ್ಯಾನ್ಸ್ ರೀಲ್ಸ್ ಗಳೆಲ್ಲ ಇರತ್ತೆ. ಮೇ ಬಿ ಅದರಿಂದಾನೇ ಅವನಿಗೂ ಆ ತರ ಬಂದಿರ್ಬೋದೇನೋ ಅಂತ ಅನ್ಕೊಂತೀನಿ. ಒಂದ್ ಕಡೆ ನಮ್ಮ ಹಸ್ಬೆಂಡು ಬಿರಿಯಾನಿ ಮಾಡ್ತಾ ಇದ್ರು, ಇನ್ನೊಂದ್ ಕಡೆ ನಮ್ಮ ಪಾಡಿಗೆ ನಾನು ಮಕ್ಳನ್ನ ಆಟ ಆಡಿಸ್ತಾ ಇದ್ದೆ. ಬುಜ್ಜಿ ಬೇಬಿನ ಕೂರ್ಸಿರೋದಕ್ಕೆ ಚಿರು ನಾನು ಅದ್ ಕುತ್ಕೊಂತೀನಿ ಅಂತ ಹೇಳ್ಬಿಟ್ಟು ಅವನು ಆಟ ಮಾಡ್ತಾ ಇದ್ದ. ಅಂಡ್ ಫೈನಲ್ ಆಗಿ ಅವರು ಮಸಾಲೆ ಎಲ್ಲ ಹಾಕಿದ್ರು. ನಾನು ಅಕ್ಕಿ ಹಾಕಿ ಸ್ವಲ್ಪ ಅವ್ರಿಗೆ ನೀರು
ಕುಕ್ಕರಲ್ಲಿ ಅಂದ್ರೆ ನೀರ್ ಗೊತ್ತಾಗಲ್ಲ, ಬಟ್ ಪಾತ್ರೆಲೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ನನಗೆ ಪಾತ್ರೆಯಲ್ಲಿ ಮಾಡಕ್ಕೆ ಬರಲ್ಲ. ಅಂಡ್ ನಾನು ಕೂಡ ವಿಷಲ್ ಎಲ್ಲ ಹಾಕ್ಬಿಟ್ಟು ಒಂದು 2 ವಿಷಲ್ ತಗೊಂಡೆ. ಅದಾದ್ಮೇಲೆ ಓಪನ್ ಮಾಡಿ ನೋಡಿದ್ರೆ ಸಖತ್ತಾಗಿ ಬಂದಿತ್ತು ಬಿರಿಯಾನಿ ಮಾತ್ರ. ಟೇಸ್ಟು ಅಷ್ಟೇ ಸೂಪರ್ ಆಗಿತ್ತು. ನಾನು ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ, ನಾನು ಟ್ರೀಟ್ ಕೊಡಿಸ್ಬೇಕು, ಬಟ್ ನೀವೇ ಒಂದು ಒಳ್ಳೆ ಟ್ರೀಟ್ ಕೊಡ್ಸಿದ್ರಿ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಅಂತ. ಅದಕ್ಕೆ ಸ್ವಲ್ಪ ನಾನು ಮೊಸರು ಬಜ್ಜಿ ಮಾಡಿದ್ದೆ. ಬುಜ್ಜಿ ಬೇಬಿಗೂನು ಮತ್ತೆ ಚಿರುಗೂನು ಅದೇ ತಿನ್ನಿಸ್ತೀವಲ್ಲ, ಹಾಗಾಗಿ ಅವ್ರಿಗೆ ಮೊಸರಂದ್ರೆ ತುಂಬಾ ಇಷ್ಟ. ಸೊ ಪಚಡಿ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆನಿಯನ್ನು ಮತ್ತೆ ಕುಕುಂಬರ್ ಎಲ್ಲ ಹಾಕಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಮ್ಮ ಅತ್ತೆಯವರು ಊರಿಗೆ ಹೋಗಿದ್ದಾರೆ, ಸೊ ಕೆಳಗಡೆನು ಪಾರ್ಸಲ್ ಕೊಡ್ಬೇಕು. ಅದಾದ್ಮೇಲೆ ಅವ್ರಿಗೂ ಬೆಕ್ಕು ಎಲ್ಲ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಹಾಲು ಎಲ್ಲಾನು ಕೊಟ್ಟು ಕಳಿಸ್ತಾ ಇದ್ದೆ. ಅವ್ರು ಎತ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಬುಜ್ಜಿ ಬೇಬಿ ಅಳ್ಕೊಂಡು ನಾನು ಬರ್ತೀನಿ ಅಂತ ಅಳ್ತಾ ಇದ್ದ. ಅವ್ರು ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದ್ರು ಹಸ್ಬೆಂಡು. ಅದಾದ್ಮೇಲೆ ಫ್ಯಾಮಿಲಿ ಸಮೇತ ಕುತ್ಕೊಂಡು ಊಟ ಮಾಡಿಸಿದ್ವಿ. ಇವಾಗ ದೊಡ್ಡೊಂದು ಎಲ್ಲ ಕೆಲ್ಸನೂ ನಮ್ಮ ಹಸ್ಬೆಂಡೇ ನೋಡ್ಕೊಂತಾರೆ, ಬುಜ್ಜಿ ಬೇಬಿನ ನಾನು ನೋಡ್ಕೊಂತೀನಿ. ಸೊ ಹಂಗೆ ಊಟ ಮಾಡ್ಬೇಕಾದ್ರೂ ಅಷ್ಟೇ, ಚಿರುಗ್ ಅವ್ರು ಊಟ ಮಾಡಿಸ್ಕೊಂತಾರೆ, ಬುಜ್ಜಿ ಬೇಬಿಗೆ ನಾನು. ನೋಡಿದ್ರಲ್ಲ ಇವತ್ತಿನ ಡೇ ಹೀಗೋಯ್ತು. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀವಿ. ಅಂಡ್ ನಿಮಗೆ ಹೇಗೆ ಅನ್ನಿಸ್ತು ಗಾಡಿ ಅಂತ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.